ಹಲೋ. ಹಲೋ. ನೀನು ಈ ಊರಿಗೆ ಬರೋಕ್ಕೆ ಡೇಟ್ ಫಿಕ್ಸ್ ಆಯಿತು. ಯಾವಾಗ? May 16th. ಸರಿ. ಅದು ಇನ್ನೊಂದು ವಿಷಯ, ಹ್ಞೂ ನೀನು ಈ ಊರಿಗೆ ಬರೋದು ಈ ಊರಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಸರಿ ಆಯಿತು. ನೀನು ಬರ್ದಿರೋ ಫುಲ್ ಕತೆ ಹೌದಾ? ಹೋದ್ಮೇಲೆ ನನಗೆ ಅನಿಸ್ತಾ ಇರೋದೇನೆಂದರೆ ಊರನ್ನ ದೆವ್ವ ಅಥವಾ ದೇವರು ಕಾಪಾಡ್ತಾ ಇದೆ ಅಂತ ಊರಿನ ಜನ ನಂಬಿರ್ತಾರಲ್ಲ. ಆ ನಂಬಿಕೆನೇ ಕೆಲವರು ಮಿಸ್ಯೂಸ್ ಮಾಡ್ತಾರೆ. ಅಪ್ಪ ಊರೇ ಬರ್ತಾರೆ. ಇದಕ್ಕೂ ಮುಂಚೆ ಅವರಲ್ಲಿ ತುಂಬ ಜನ ಮಿಸ್ ಆಗಿದೆ. ಮತ್ತು ಇದು ಅಟ್ಲೀಸ್ಟ್ ಕ್ಯಾಡ್ ಆಗ್ಬೋದಲ್ವ? ಬಟ್ ಮಿಸ್ ಆಗಿರೋ ಯಾರಿಗೂ ಡೆಡ್ ಬಾಡಿ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಅವ್ರಿಗೂ ಡೆಡ್ ಬಾಡಿ ಸಿಕ್ಕಿಲ್ಲ. ಮತ್ತು ಏನು ಯೋಚನೆ ಮಾಡ್ತೀಯಾ? ಅಲ್ಲಿಗೆ ಹೋಗಿ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದಲ್ವಾ? ಹೋಗಿದ್ದು. You've arrived at your destination. ಇಲ್ಲೊಬ್ಬ ಮಿಕ ಸಿಕ್ಕವನೇ ಇರು. ಬ್ರೋ, ಇದು ರತ್ನಗಿರಿ. ಎಲ್ಲಿಂದ ನಡ್ಕೊ ಬರ್ತಿದ್ಯಾ? ಕಡಗಿ. ನಡೆದು ಸುಸ್ತಾಗಿ ನಿನ್ಗೆ ಎಲ್ಲಿ ಬಾಯಾರಿಕೆ ಆಗುತ್ತೋ ಅಲ್ಲಿ ಸಿಗೋದೇ ರತ್ನಗಿರಿ. ಗುರು, ನನಗೆ ಆಡಾಡಿ ಸುಸ್ತಾಗಿ ಬಾಯಾರಿಕೆ ಆಗ್ತಿದೆ. ಹಾಗಾದರೆ ಇದೇ ರತ್ನಗಿರಿ, ಇದೆಲ್ಲ ಅದಕ್ಕೆ ಸೇರ್ಕೊಳ್ಳೋದು. ಈ ಮನೆ ಮಠ ಅಂತಾರಲ್ಲ, ಅವೆಲ್ಲ ಎಲ್ಲಿ ಬರೋದು? ಈ ಮೊಬೈಲ್ ಮುಟ್ಟು ಸುಡ್ತಾ ಇದೆಯಾ? ಇದಕ್ಕೆ ಬ್ಯುಸಿ ಇರೋದು ಅಂತಾರೆ. ಬೇರೆ ಯಾರನ್ನಾರು ನೋಡ್ಕೊ. ಇನ್ನೂ ಎಂತೆಂಥವ್ರು ಸಿಗ್ತಾರಪ್ಪ. ಇನ್ನೂ 2 ದಿನ ಆಯ್ತಲ್ಲ ಓಮ. ಇವತ್ತು ಸಾಯಂಕಾಲ ಲಿಸ್ಟ್ ಕಳಿಸ್ತೀನಿ ಅಂದರು. ಏನೋ ಒಂದು 5 ನಿಮಿಷ ನೀರಲ್ಲಿ ಬಿಟ್ಬಿಟ್ಟು ಬಾ ಅಂತ ಕಳಿಸಿದ್ರು. ಅದಕ್ಕೆ ಬಿಟ್ಬಿಟ್ಟು ಬರ್ತಾಯಿದ್ದೀನಿ. ಒಂದು 10 ನಿಮಿಷ ಬಂದೆ. ಬ್ರದರ್, ಇದು ರತ್ನಗಿರಿ. ಬ್ಯಾಗ್ ವೆಯ್ಟ್ ಇದೆಯಾ? ಹಾಗಾದರೆ ನೀನೇ ಹಾಕೋ. ರತ್ನಗಿರಿಗೆ ಯಾಕೆ? ನಾನೊಬ್ಬ ಶಾರ್ಟ್ ಫಿಲ್ಮ್ ಡೈರೆಕ್ಟರ್. ಹೆಸರು ರಘು ರಿಚ್ಚಿ. ಶೂಟಿಂಗ್ ಮಾಡಕ್ಕೆ ಬಂದಿದ್ದ ಇಲ್ಲ ಶೂಟಿಂಗ್ ಬೋರಾಗಿ ಬಂದಿದ್ದ? ಶೂಟಿಂಗ್ ಮಾಡೋದಕ್ಕೆ, ಸ್ಟೋರಿ ಬರೆಯೋದಕ್ಕೆ ಬಂದಿದ್ದು. ನಿಮ್ಮೂರಲ್ಲಿ ಒಂದು ಒಳ್ಳೆ ಸ್ಟೋರಿ ಸಿಗುತ್ತಾ? ಗುಡ್ ಚಾಯ್ಸ್. ಅದೇ ಹಾಸಿಗೆ ಮುಳ್ಳಿಂದ ಚುಚ್ಚೋ ಚಟ್ಟದ ಮೇಲೆ ಮಲಗಿರೋ ಫೀಲ್ ಕೊಡ್ತಿದೆ. ಹೌದಾ? ಯಾಕೆ? ಊರಿಗೆ ಬಂದಿದ್ಯಾ ಅಲ್ವಾ, ಮತ್ತೆ ಹೋಗೋ ಅಷ್ಟರಲ್ಲಿ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇದೇ ನೀನು ಕೇಳಿದ ರತ್ನಗಿರಿ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲಾದರೂ ರೂಮ್ ಸಿಗುತ್ತಾ? ನನ್ನ ಫ್ರೆಂಡ್ ಒಂದಿದೆ, ಬಾ ಕರ್ಕೊಂಡೋಗ್ತೀನಿ. ಇದೆ ರೂಮ್. ಹೇಗಿದೆ? ನೀರು ಕೇಳಿದವನಿಗೆ ಬಿಯರ್ ಕೊಟ್ಟಷ್ಟೇ ಖುಷಿಯಾಗಿರುತ್ತಲ್ಲ. ಯಾರಿದಾರಲ್ಲ? ನನ್ನ ಫ್ರೆಂಡ್ ಇದ್ದ, ಬಿಟ್ಟ. ಅವ್ರ ವೈಫ್ ಇಲ್ಲಿ ಹೇಳ್ತಾರ ಇಲ್ಲ? ಐ ಮೀನ್ ಈಸ್ ಡೆತ್. ಸರಿ.
ನೀನು ಇಲ್ಲಿರೋದು ಯಾವುದೇ ಬಾಡಿಗೆ ಕಟ್ಟೋಂಗಿಲ್ಲ. ಬದಲಿಗೆ ರಾತ್ರಿ ಹೊತ್ತು ಒಬ್ಬನೇ ಎಲ್ಲೋ ಓಡಾಡಿದ್ರೆ ಸಾಕು. ಏಕೆ? ಸುಮಾರು ರಾತ್ರಿಗಳು ಕಳೆದು ಬೆಳಗಾಗಿ ನಿಮಗೆ ಗೊತ್ತಾಗುತ್ತೆ. ಬಾಯ್. ಊರೊಳಗಡೆ ಸಮಸ್ಯೆ ಮಾಡ್ತಾನೆ ಹೋಗೈತೆ ಅಷ್ಟೇ ಇಷ್ಟೊಂದು. ಕೊಲೆ ಮಾಡುವಾಗ ಮಾಡಿಬಿಟ್ಟು ಯಾರೋ ಬೇರೆ ಮಾಡಿದ್ದಾರೆ. ಕೇಸ್ ಹಾಳಾಗಲಿ, ಯಾವುದಾದ್ರೂ ಶಾರ್ಟ್ ಫಿಲ್ಮ್ ಸ್ಟೋರಿ ಬರೆಯೋಣ. ಏನು ಬರೆಯೋದು? ರೂಮಲ್ಲಿ ಒಬ್ಬನೇ ಇದ್ದೀನಿ. ಆಚೆ ಕಡೆಯಿಂದ ಏನಾದರೂ ವಿಚಿತ್ರವಾಗಿ ಸೌಂಡ್ ಆದರೆ ಹೇಗಿರುತ್ತೆ? ಈ ಥರ ಬರೆಯೋಣ. ಬದ್ಧವಾಯಿತು ನಾರದರೆಂದುದು ಬದ್ಧವಾಯಿತು ನಾರದರೆಂದುದು ನಾರದರೆಂದುದು. ಸಾರಿ, ಇರಲಿ ಬಿಡು. ನಾನು ಹೇಳ್ದೆ ಅಲ್ವಾ ರಾತ್ರಿ ಹೊತ್ತು ಒಬ್ಬೊಬ್ಬನೇ ಎಲ್ಲೂ ಓಡಾಡಬೇಡ ಅಂತ. ನನಗೆ ನೀನೇನು ಮಾಡ್ತಿದ್ದೆ ಅಷ್ಟೊತ್ತಲ್ಲಿ? ಏನ ಸೌಂಡು? ನನ್ನ ಫ್ರೆಂಡು ಸ್ವಲ್ಪ ದಿನದಿಂದ ಸೋತೋದ. ಈ ರೂಮಲ್ಲಿ ನೇಣು ಹಾಕೊಂಡು ಸತ್ತಿಲ್ಲ ತಾನೇ? ಕಾಲು ಜಾರಿ ಸ್ಲಿಪ್ಪಾಗಿ ಬಿದ್ದು ಸತ್ತಿದ್ದು ಔಟ್ಸೈಡ್. ಊರಿನ ಜನ ಎಲ್ಲ ಅದೊಂದು ಆಕ್ಸಿಡೆಂಟ್ ಅಂತ ಅಂದ್ಕೊಂಡವ್ರೆ. ಆದರೆ ನನಗೆ ಇದೊಂದು ಕೊಲೆ ಅಂತ ಡೌಟು. ಇವಾಗ ನೀನು ಕೇಳಿದೆ ಅಲ್ವಾ ಸೌಂಡು, ಆ ಥರ ಸೌಂಡ್ ಊರಲ್ಲಿ ಬಂದಾಗೆಲ್ಲ ಯಾರು ಒಬ್ಬರು ಮಿಸ್ ಆಗಿ ಸತ್ತೇ ಸಾಯ್ತಾರೆ. ಅದಕ್ಕೋಸ್ಕರ ನಮ್ಮೂರಲ್ಲಿ ರಾತ್ರಿ 11 ಗಂಟೆ ಮೇಲೆ ಯಾರೂ ಮನೆ ಬಿಟ್ಟು ಆಚೆ ಬರಲ್ಲ. ನನ್ನ ಫ್ರೆಂಡ್ ಕೊಲೆಗೂ ಆ ಸೌಂಡ್ಗೂ ಏನಾದರೂ ಸಂಬಂಧ ಇದೆ ಅನ್ನೋ ಡೌಟ್ನಲ್ಲೇ ಹೊರಗಡೆ ಬಂದೆ. ನೀನು ಅಂತ ಗೊತ್ತಾಗಿದೆ. ಡ್ರಿಂಕ್ಸ್? ನಮ್ಮೂರಲ್ಲಿ ಡ್ರಿಂಕ್ಸ್ ಅಲೋ ಮಾಡಲ್ಲ, ಯಾರು ಕುಡಿಯೋ ಹಾಗೂ ಇಲ್ಲ. ಯಾಕೆ? ಈ ಥರ ರಾತ್ರಿ ಹೊತ್ತು ಕೆಲವೊಮ್ಮೆ ಸೌಂಡ್ ಬರುತ್ತೆ. ಇದನ್ನು ಊರಿನ ಜನ ಎಲ್ಲ ಬ್ರಹ್ಮರಾಕ್ಷಸ ಅಂತ ಕರೀತಾರೆ. ಕುಡಿದ್ಬಿಟ್ಟು ರಾತ್ರಿ ಹೊತ್ತು ಓಡಾಡ್ತಾರೆ ಅಂತ ಊರಿನ ಗೌಡರು ಈ ಥರ ಮಾಡಿದ್ದಾರೆ. ಬಟ್ ನಾನು ನನ್ನ ಫ್ರೆಂಡು ಕುಡಿತಿದ್ವಿ. ಊರಲ್ಲಿ ಲೋಟ ತಗೊಂಡ್ರೆ ಡೌಟ್ ಬರುತ್ತೆ ಅಂತ ಜ್ಯೂಸ್ ಬಾಟ್ಲು ಕಟ್ ಮಾಡ್ಕೊಂಡು ಕುಡಿತಾ ಇದ್ವಿ. ನಾವಿಬ್ಬರು ಸೇರ್ತಾ ಇದ್ದ ಜಾಗಕ್ಕೆ ಊರವ್ರು ಯಾರೋ ಹತ್ರನೂ ಬರ್ತಾ ಇರಲ್ಲ ಅಂಥ ಜಾಗ. ಇದು ಕೊಲೆನೇ ಅಂತ ಹೇಗೆ ಹೇಳ್ತೀಯಾ? ಯಾರಾದರೂ ವ್ಯಕ್ತಿ ತಲೆ ಕತ್ತರಿಸಿದ್ರೆ ಆ ವ್ಯಕ್ತಿ ಒದ್ದಾಡ್ತಾನೆ. ಅಂಥದ್ರಲ್ಲಿ ಹೊಟ್ಟೆಗೆ ಚುಚ್ಚಿದ್ರು ಅವ್ನ ಕಾಲಲ್ಲಿರೋ ಚಪ್ಪಲಿ ಕಳ್ಕೊಳ್ಳೋಷ್ಟು ಒದ್ದಾಡಲಿಲ್ಲ. ಅಂದರೆ ಅವನ್ನ ಯಾರೋ ಸಾಯಿಸಿ ಅವನ ಬಾಡಿನ ಅಲ್ಲಿ ಇಟ್ಟಿದ್ದಾರೆ. ಅದೊಂದೇ ಆದರೆ? ಅದೊಂದೇ ಅಲ್ಲ, ಅವನಿಗೆ ಚುಚ್ಚಿರೋ ಆ ಕೊಂಟಲ್ಲಿ ರಕ್ತ ಪೂರ್ತಿ ಹರ್ಕೊಂಡು ಬಂದೇ ಇಲ್ಲ. ಯಾರೋ ಅದಕ್ಕೆ ರಕ್ತನ ಮೆತ್ತಿರೋ ಆಗಿದೆ. ಸಮಥಿಂಗ್ ಇಸ್ ಸಸ್ಪೀಸಿಯಸ್. ಅದು ಯಾರೇ ಆಗಿರಲಿ, ನಾಳಿದ್ದು ನನ್ನ ಫ್ರೆಂಡ್ ಕಾರ್ಯ ಇದೆ. ಅಷ್ಟರಲ್ಲಿ ಅವನ್ನ ಸಾಯಿಸ್ತವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ನಿಮ್ಮ ಜೊತೆ ಸೇರಿ ಐ ಮೀನ್ ಸ್ಟೋರಿ ತುಂಬ ಸಸ್ಪೆನ್ಸ್ ಆಗಿದೆ ಅದಕ್ಕೆ. ಯಾರು ಸಾಯಿಸಿದ್ರು, ಏನು ರೀಸನಿಗೆ ಸಾಯಿಸಿದ್ರು? ನಾಳೆ ಆ ಡೆಸ್ಪಾಟ್ಗೆ ನಾನು ಕರ್ಕೊಂಡು ಹೋಗಿ. ಇದೇ ಪ್ಲೇಸಾ? ಹಾಂ, ಏನು ಮಾಡ್ತಿದ್ಯಾ? ಏನೂ ಇಲ್ಲ. ನೆನ್ನೆ ಬ್ರಹ್ಮ ರಾಕ್ಷಸ ಬಂದು ಸೀನು ಎತ್ಕೊಂಡೋಗಿದ್ಯಂತೆ, ಊರವರೆಲ್ಲ ಮಾತಾಡ್ತಾ ಇದ್ರು. ಏನು ಹೇಳ್ತಿರೋದು ಇವನು? ಬಾ, ನಿನಗೆ ಗೊತ್ತಾಗುತ್ತೆ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಗಣಪ್ಪ. ಇವಾಗ ಈ ಥರ ಮಾಡ್ಕೊಬಿಟ್ಟ. ಏನು ನಡೀತಿದ್ದೆ? ನಿನ್ನೆ ರಾತ್ರಿ ಏನಾದರೂ ಸೌಂಡ್ ಅಂತ ಕೇಳಿದೆ ಅಲ್ವಾ? ಬ್ರಹ್ಮ ರಾಕ್ಷಸ. ಮಗನ
ಬ್ರಹ್ಮರಾಕ್ಷಸನೇ ಬಲಿ ತಗೊಂಡದೆ ಅಂತ ಯಾಕೆ ಅನ್ಕೋತೀರ? ಎಲ್ಲ ಹೋಗಿರ್ಬೇಕು, ಬರ್ತಾನೆ ಬಲಿ. ಅಯ್ಯೋ ಇನ್ನೆಲ್ಲಿ ಬರ್ತಾನಪ್ಪ, ಅಲ್ಲಿ ನೋಡು. ಬ್ರಹ್ಮ ರಾಕ್ಷಸಂಗೆ ಯಾರೇ ಬಲಿ ಆದರೂ ಅವ್ರ ಚಪ್ಪಲಿಗೆ ಬೆಂಕಿ ಬಿದ್ದಿರೋದು. ಶೇಖರನ್ನ ನಾನು ನೋಡಿದೆ, ಆದರೂ ನನ್ನ ಕೈಲಿ ಕಾಪಾಡೋಕ್ಕಾಗಲಿಲ್ಲ ಅಂತ ಕೊರ್ತಾ ಇದ್ದ. ಸೀನಾ ಸಾಯ ಮುಂಚೆ ಶೇಖರ್ನ ನೋಡಿದ್ನ? ಹ್ಞೂ ನೋಡಿದ್ನಂತೆ. ಸೀನಾ ಹಾಗಾದ್ರೆ ಏನೇನು ಹೇಳ್ದ? ಅವತ್ತು ಕೆಲಸ ಮುಗಿಸಿ ಬರೋದು ಲೇಟಾಗಿತ್ತು, ಸೊ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದೆ. ಬೆಟ್ಟು ಸೈಡಲ್ಲಿ ಯಾರೋ ಓಡುತ್ತಾ ಇದ್ರು. ಸೂರ್ಯನೇ ಏನೋ ಅಂತ ಕೂಗ್ದೆ, ಸೂರ್ಯ. ಆಮೇಲೆ ಟೈಮ್ ಆಯಿತು ಅಂತ ನಾನು ಮನೆಗೆ ಬಂದುಬಿಟ್ಟೆ. ಅವತ್ತು ರಾತ್ರಿ ಅವನು ಎಷ್ಟೊತ್ತಿಗೆ ಬಂದಿದ್ದ? 10:32 ಆಗಿತ್ತು ಕಣಪ್ಪ. ಅವತ್ತು ಅವ್ನು ಬಂದಾಗ ಲೇಟಾಗಿ ಬಂದಿದ್ದಕ್ಕೆ ಟೈಮ್ ತೋರಿಸಿ ಬೈದೆ ಕಣಪ್ಪ. ಸೀನಾ ಮನ್ಸು ಮಾಡಿದರೆ ಶೇಖರ್ನ ಉಳಿಸ್ಬೋದಿತ್ತು. ಈ ವಾಚೆ ಎಷ್ಟೋ ಪುಣ್ಯ ಮಾಡಿತ್ತು. ಶೇಖರ ಸಾಯೋ ಟೈಮಲ್ಲಿ ಅವನ ಕೈ ಹಿಡ್ಕೊಂಡಿತ್ತು. ಈ ವಾಚ್ ಇರೋ ಜಾಗದಲ್ಲಿ ನಾನಾದರೂ ಇರಬೇಕಿತ್ತು. ಅವನ್ನ ಕಾಪಾಡ್ತಿದ್ದೆ, ಇಲ್ಲ ಅವನ ಜೊತೆ ನಾನು ಸಾಯ್ತಿದ್ದೆ. ವ್ಯಕ್ತಿಗಳಿಂದ ವಸ್ತುಗಳನ್ನ ಕಾಪಾಡ್ಬೋದು, ಆದರೆ ವಸ್ತುಗಳಿಂದ ವ್ಯಕ್ತಿಗಳನ್ನ ಸೀನಾ ಮನೆಗೆ ಹೋಗಿ ಟೈಮ್ ಸರಿಯಾಗಿ ಶೇಖರನ್ ಕೊಲೆಯಾಗಿದೆ. ಹೇಗೆ ಹೇಳ್ತೀಯಾ? ಸೀನಾ ಮನೆಗೆ ಹೋದಾಗ ಅವರ ಅಪ್ಪ ಟೈಮ್ ತೋರಿಸಿ ಬೈದಿದ್ದಾರೆ. ಅದೇ ಟೈಮ್ಗೆ ಸರಿಯಾಗಿ ವಾಚ್ ಕೆಟ್ಟಿದೆ. ಸಾಯೋಕ್ಕಿಂತ ಮುಂಚೆನೂ ಕೆಟ್ಟಿರ್ಬೋದಲ್ವ? ಇಲ್ಲ ಅಂದರೆ ಸತ್ತ ಮೇಲೂ ಕೆಟ್ಟಿರ್ಬೋದಲ್ವ? ಸತ್ತಿದ ಮೇಲೆ ಕೆಟ್ಟಿರೋದಕ್ಕೆ ಚಾನ್ಸ್ ಇಲ್ಲ, ಏಕೆಂದರೆ ಓಡೋಗ್ತಿರೋದು ನೋಡಿರೋರು ಇದ್ದಾರೆ. ವಾಚು ಏನಾಗಿ ಕೆಟ್ಟಿದೆ ಅಂತ ತಿಳ್ಕೊಂಡ್ರೆ ಇನ್ನೂ ಯೂಸ್ ಆಗುತ್ತೆ. ವಾಚ್ ಅಂಗಡಿಯಲ್ಲಿದೆ. ಈ ವಾಚ್ ಏನಾಗಿ ಕೆಟ್ಟಿದೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಇರಪ್ಪ ಹೇಳ್ತೀನಿ. ನೀರು ಬಿದ್ದು ಕೆಟ್ಟಿದೆ ಕಣಪ್ಪ ಇದು. ಶೇಖರ ಸತ್ತಾಗ ಅವನ ಕೈಲಿ ವಾಚ್ ಇತ್ತ? ಒಂದು ರಾತ್ರಿ ಮಳೆ ಬಂತ? ಬಾಡಿ ಸಿಕ್ಕಿದ್ಕೆ ಹತ್ರದಲ್ಲಿ ಯಾವುದಾದ್ರೂ ಕೆರೆ, ಬಾವಿ ಏನಾದರೂ? ನಮ್ಮೂರಲ್ಲಿ ಯಾವುದೂ ಇಲ್ಲ, ಪಕ್ಕದೂರಲ್ಲಿ ಒಂದು ಐತಿ. ಎಷ್ಟು ದೂರ ಆಗ್ಬೋದು ಅಲ್ಲಿ? ಒಂದು ಅಲ್ಲಿಂದ 4 ಕಿಲೋಮೀಟ್ರ್ ಆಗ್ಬೋದು. ಡೆತ್ ಸ್ಪಾಟ್ಗೆ ಹತ್ರದ ನೀರಿನಂಥ ಜಾಗ ಯಾವುದೂ ಇಲ್ಲ. ಒಂದಿದೆ. ಡೆತ್ ಸ್ಪಾಟ್ಗೆ ಹತ್ರದಲ್ಲಿ ನೀರು ಸಿಗೋ ಜಾಗ ಅಂದರೆ ಇದೊಂದೇ ಜಾಗ ಸಾಕು. ಅಷ್ಟು ಕಡಿಮೆ ಸಮಯದಲ್ಲಿ ಇಲ್ಲಿಂದ ಅಲ್ಲಿಗೆ ಬಾಡಿನ ಟ್ರಾನ್ಸ್ಫರ್ ಮಾಡೋದು ಅಷ್ಟು ಕಡಿಮೆ ಸಮಯ ಅಂತ ನಿನಗೇನು ಗೊತ್ತು? ಅಲ್ಲಿ 11 ಗಂಟೆ ಅಷ್ಟರಲ್ಲಿ ಮನೆಗೆ ಇರಬೇಕು ಅಂತ ಹೇಳ್ದಲ್ಲ, ಕೇಳಿದೆ. ಅದು ನಮ್ಮೂರಲ್ಲಿ ಎಲ್ಲರಿಗೂ ಗೊತ್ತು. ಈಗ ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆದರೆ ಕೊಲೆ ಮಾಡಿರೋ ನೀವೂರೇ ಅಲ್ಲ, ಬೇರೆ ಊರಿಂದ ಬಂದು ಕೊಲೆ ಮಾಡಿ ನಾಟಕ ಮಾಡ್ತಾರೆ. ಆ ಮನೆ ಯಾರ್ದು? ಆ ಮನೆ ನಾನು ಹುಟ್ಟಿದಾಗಿಂದ ಪಾಳ್ಬಿದ್ದದೆ. ಅಲ್ಲಿ ಜನ ಯಾರು ಓಡಾಡಲ್ಲ. ನಾವು ಓಡೋಣ. ಹೇಗೆ ಹೋಗೋದಕ್ಕೆ? ಮೇ ಬಿ ಅಲ್ಲೆಲ್ಲ ಹೋಗ್ಬೇಕು. ಯಾಕೇನಾಯ್ತು? ಯಾವುದೋ 11 ನಂಬರಿಗೆ ಮೆಸೇಜ್. ಯಾವುದೋ ಕಂಪ್ನಿಯಿಂದ ಯಾರ ಫ್ರೆಂಡ್ ಇರಬೇಕು. ಕುಡಿದಿ
ಹೇಯ್ ಶೇಖರ್ ನಂಬರು. ಹೇ ಇನ್ನೊಂದ್ಸಲ ಕರೆಕ್ಟಾಗಿ ನೋಡು. ನನ್ನ ಫ್ರೆಂಡ್ ನಂಬರ್ ನನಗೆ ಗೊತ್ತಿಲ್ವಾ? ಸತ್ತೋಗವನೆ ಅಂತ ಹೇಳ್ದ. ನಾನೇ ನನ್ನ ಕೈಯಾರ ಅವ್ನ ಹೆಣ ಎತ್ತು ಮಲಗಿಸಿದೀನಿ. ಮತ್ತೆ ಮೆಸೇಜ್ ಮಾಡಿರೋದು ಯಾರು? ಹೇಳ್ತಾ ಇಲ್ವಾ, ಇದು ಮರ್ಡರ್. ಯಾರೋ ಆಡ್ತಾ ಇರೋ ಆಟ. ಇಷ್ಟು ದಿನ ಇದು ಪ್ರೊಫೆಷ್ನಲ್ ಆಗಿತ್ತು, ಈ ಮೆಸೇಜ್ ಮಾಡಾದ್ಮೇಲೆ ಪರ್ಸ್ನಲ್ ಬಿಡೋದಿಲ್ಲ. ಬಾ, ನಾನು ನಿನ್ಗೊಂದು ನಂಬರ್ ಕಳಿಸಿದ್ದೀನಿ. ಆ ನಂಬರಿಂದ ನನಗೊಂದು ಮೆಸೇಜ್ ಬಂದಿತ್ತು. ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕರೋ ನಾನು ಕಳಿಸು. ಮೆಸೇಜ್ ಮಾಡಿರೋದು ಯಾರು ಅಂತ ನಮ್ಗೆ ಗೊತ್ತಲ್ವಾ? ನೀನು ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ಯಾ? ನಾನು ಇವ್ರಿಗೆ ಸ್ಟೋರಿ ಬರೆಯೋದಕ್ಕೋಸ್ಕರ ಬಂದಿಲ್ಲ, ಮತ್ತೆ ನಿನ್ನ ಫ್ರೆಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದು. ನೀನೇನು ಪೊಲೀಸಾ? ನಾನು ಪೊಲೀಸ್ ಅಲ್ಲ, ನಮ್ಮ ಮಾವ ಪೊಲೀಸ್. ಅವ್ರಿಗೆ ಈ ಕೇಸ್ ಬರೋ 2 days ಬ್ಯಾಕ್ ಮದುವೆ ಆಯಿತು. ಸೊ ಅವ್ರು 7 days ಲೀವಲ್ಲಿದ್ದಾರೆ. ಅವ್ರಿಗೆ ಡ್ಯೂಟಿ ರಿಪೋರ್ಟ್ ಆಗೋ ಅಷ್ಟರಲ್ಲಿ ಕೇಸ್ನ ಕ್ಲೋಸ್ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಇವಾಗ ಬಂದಿರೋ ಮೆಸೇಜಿಂದ ಏನಾದರೂ ಮಾಡ್ಬೋದಾ? ನೋಡೋಣ. ನನ್ನ ಫ್ರೆಂಡ್ಗೆ ನಂಬರ್ ಕಳಿಸಿದ್ದೀನಿ. ಅವನೇನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೇ ಮಾಡ್ತಾನೆ. ಹಾಂ, ಅವನೇ ಕಾಲ್ ಮಾಡ್ದೆ ಇರು. ಹಲೋ ಮಗ, ಒಂದು ವಿಡಿಯೋ ಲಿಂಕ್ ಬಂದಿದೆ, ನೋಡ್ದಾ? ಇಲ್ಲ ಮಗ, ಇಲ್ಲಿ ವಿಡಿಯೋ ನೋಡೋ ಅಷ್ಟೆಲ್ಲ ನೆಟ್ವರ್ಕ್ ಸಿಗಲ್ಲ. ಅಲ್ಲಿ ಬೆಟ್ಟದ ಮೇಲೆ ಒಂದು ಕಡೆ ಸಿಗುತ್ತೆ. ಮಗ, ಇಲ್ಲೆಲ್ಲ ಒಂದು ಕಡೆ ನೆಟ್ವರ್ಕ್ ಸಿಗುತ್ತಂತೆ. ನೀನು ವಿಡಿಯೋ ಕಳಿಸಿರು, ನಾನು ನೋಡ್ತೀನಿ. ಸಿಗ್ತಾ? ಇಲ್ಲ ಅಣ್ಣ, ಅಲ್ಲಿ ನೆಟ್ವರ್ಕ್ ಕೊನೆಗೆ ಸಿಕ್ಕಲೇ ಇಲ್ಲ. ಸರಿ, ಮುಂದೇನಾಯ್ತು? ನಿನ್ನ ಫ್ರೆಂಡ್ ಊರಲ್ಲಿ ಯಾರು ಆ ಥರ ಯಾರ ಹತ್ರ ನಾನು ಜಗಳ ಆಡಿಲ್ಲ. ಊರಲ್ಲಿ ಯಾರೋ ಸಣ್ಣ ಪುಟ್ಟ ವಿಷಯದಲ್ಲಿ ಹೋಯ್ತಾ ಇದ್ದೀನಿ ನೀರಪ್ಪ, ಇನ್ನೂ ಟೈಮ್ ಆಯ್ತಲ್ಲ. ಏನು ಅವಾಗೆಲ್ಲ ನಮ್ಮ ಜೊತೆ ಇದ್ದೆ, ಇವಾಗ ಅವನ ಜೊತೆನಾ? ಅವ್ನಿಗೆ ಯಾವಾಗ ಮುಹೂರ್ತ? ಆಯುಷ್ಯಿರ್ಬೇಕು ಅಂದರೆ ಆರೋಗ್ಯವಾಗಿರೋದು ಎಷ್ಟು ಮುಖ್ಯನೋ, ನಮ್ಮಿಂದ ದೂರ ಇರೋದು ಅಷ್ಟೇ ಮುಖ್ಯ. ಸಿಂಗಲ್ ಆರಾಮ ಸಾಕಷ್ಟು. ಅಯ್ಯೋ ಶಿಷ್ಯ, ಫಸ್ಟ್ ಆಫ್ ಆಲ್ ನಮ್ಮ ಸವಾಸನೇ ಸರಿಯಿಲ್ಲ. ಅಂಥದ್ರಲ್ಲಿ ನಮ್ಮ ದುಶ್ಮನ್ನೇ ಊರಾಣೆ ಸರಿಯಿಲ್ಲ. ಯಾಕೆ, ಏನಾಯಿತು? ನಮ್ಮನ್ನ ಇಲ್ಲೇ ಯಾರೋ ಸುತ್ತಮುತ್ತ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಇನ್ ಪೇಷನ್ಸ್ಲಿ ಹಂಗಂದ್ರೇನು? ತಾಳ್ಮೆಯಿಂದ ಹುಡುಕು. ಅದನ್ನ ಕನ್ನಡದಲ್ಲೇ ಕಳಿಸ್ಬೋದಿತ್ತಲ್ಲ. ಒಂದೊಂದು ಲೆಟರೇ ಹೈಲೈಟ್ ಮಾಡಿ ಕಳಿಸಿರೋದು ಯಾಕೆ? RIP ರಿಪ್ಪ. ಅವನು ಸಾಯಲೇಬೇಕು. ಸೂರ್ಯ ಮೆಸೇಜ್ ಮಾಡಿದ್ದಾರೆ ಅಂದರೆ ಇವನೆಲ್ಲ ಕೊಲೆಗಾರ. ಇವನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ. ಅವನು ಸಾಯಬೇಕು, ಇವನು ಸಾಯಬೇಕು. ನಿನ್ನ ಫ್ರೆಂಡ್ ಆಲ್ರೆಡಿ ಸತ್ತೋಗಿದ್ದಾನೆ. ಇವನು ಏನಾದರೂ ಆಗಿ ಸತ್ತೋದ್ರೆ ನಿನ್ನ ಫ್ರೆಂಡ್ ಯಾಕೆ ಸತ್ತ ಅಂತ ರೀಸನ್ನೇ ನಮ್ಗೆ ಗೊತ್ತಾಗಲ್ಲ. ಸೊ ನಾವು ಇವನ್ನ ಕಾಪಾಡಲೇಬೇಕು. ಬಾ, ಅವನ್ನ ಯಾರು ಸಾಯಿಸೋದಕ್ಕೆ ಬರ್ತಾರೋ ಅವನೇ ನಿಜವಾದ ಕೊಲೆಗಾರ.
ಅವ್ನು ಇನ್ನೋಸೆಂಟ್ ಕಣ, ಈ ಥರ ಓದಿ ಬಿಡಬಾರ್ದಿತ್ತು. ಇನ್ನೋಸೆಂಟಾ? ಜಗಳಕ್ಕೆಲ್ಲ ಕರೆಯಕ್ಕೆ ಹೋಗ್ಬೇಡ, ನಮ್ಮ ಅಪ್ಪನ ಗೊತ್ತಾದ್ರೆ ಬೈತಾರೆ. ಸರಿ, ನೀನೇನೋ ನೋಡ್ತಿದ್ದಲ್ಲ, ಏನದು? ನಾನು ನೋಡಿದೆ, ನೀನು ಹೇಳ್ತಿದ್ದಲ್ಲ, ನೀನು ಬಾ. ಬ್ರಹ್ಮರಾಕ್ಷಸ ಅದು ನೀನು ಕಾಣಿಸಿದೆ ಅಂದರೆ ನಿನಗೇನೋ ಕಾದಿದೆ ಅಂತಲೇ ಅರ್ಥ. ನಾಳೆ ಬೆಳಿಗ್ಗೆ ಸೂರ್ಯ ಕಾಣ್ತಿದ್ದಂಗೆ ನೀನು ನನ್ನ ಕಣ್ಣಿಗೆ ಕಾಣಬಾರ್ದು. ಇವಾಗ ಬೇಡ, ಅಷ್ಟು ವರ್ಷದಿಂದ ಜೊತೆಲಿದ್ದವನ್ನೇ ಕಳ್ಕೊಂಡಿದ್ದೀನಿ. ಅಕಸ್ಮಾತಾಗಿ ಸಿಗ್ತಾವ ನೀನು, ನಿನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಇಲ್ಲಿದ್ರೆ ಸೇಫ್. ಮಾರ್ನಿಂಗ್ ರೋಡು, ಬಾಯ್. ಕೊಲೆ ಮಾಡಿದೆ ಮಾಡಿ ಒಪ್ಕೊಂಬಿಡು ಬಿಟ್ಬಿಡ್ತೀನಿ ಇಲ್ಲ ಅಂದರೆ ಹೋಯಿತು ನಾರದೋರೆಂದುದು ಬದ್ಧವೋಯಿತು ನಾರದೋರೆಂದುದು ದೊರಕಿತು, ಯುದ್ಧ ದೊರಕಿತು, ವಿಜಯ ಸಾಂಬನಿರುದ್ಧ ಮೊದಲಾದವರಳು. ಬ್ರಹ್ಮರಾಕ್ಷಸನಿಗೆ ಯಾರೇ ಬಲಿಯಾದರೂ ಅವ್ರ ಚಪ್ಪಲಿಗೆ ಬೆಂಕಿ ಬಿದ್ದಿರುತ್ತೆ. ಆಡು ಆಟ ಆಡು, ನೀ ಆಡು ಆಡು. ಅಳಿಮಯ್ಯ, ಕೇಸ್ ಏನಾಯಿತು ನೋಡೋ. ಅವ್ನು ನಿನಗೆ ಕಚ್ಚೋಕೆ ಎಡೆ ಎತ್ತಿದೆ ಅಂತಂದರೆ ಅದಕ್ಕೆ ನೀನೇನೋ ಮಾಡಿದ್ಯಾ ಅಂತ ಅರ್ಥ. ಮೆಸೇಜ್ ಮಾಡಿರೋದು ನಿನಗೆ ಆಟ ಆಡ್ಸೋಕೆ ಅಂತ ಯಾಕೆ ಅನ್ಕೋತೀಯ? ನೀನು ದಾರಿ ತಪ್ಪಿಸೋಕ್ಕೂ ಮಾಡಿರ್ಬೋದಲ್ವಾ? ಅದು ನೋಡಿದೆ ಇದು ನೋಡಿದೆ ಏನೋ ಇದಲ್ಲ. ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಇದ್ದರೆ ಅದೆಲ್ಲ ನಿನಗೆ ಫೀಲೇ ಆಗಲ್ಲ. ಓಕೆನಾ? ಮೆಸೇಜ್ ಬಂದಾಗಿಂದ ನನಗೆ ಈ ಥರ ಆಗ್ತಾಯಿದೆ, ಇಲ್ಲ ಈ ಊರಿಗೆ ಬಂದಾಗಿಂದ ನನಗೆ ಈ ಥರ ಆಗ್ತಾಯಿದೆಯಾ, ಯಾವುದೂ ಗೊತ್ತಾಗ್ತಾ ಇಲ್ಲ. ಟೋಟಲ್ 2 ಸಲ ಮೆಸೇಜ್ ಬಂದಿದೆ. ಒಂದು ಸಲ ಕಾಲ್ ಬಂದಿದೆ, ಒಂದು ಸಲ ಮೆಸೇಜ್ ಬಂದಾಗ ನಾವು ಒಬ್ಬನ ಮೀಟ್ ಮಾಡಿದ್ವಿ, ಇನ್ನೊಂದು ಸಲ ಕಾಲ್ ಬಂದಾಗ ಅವ್ನು ಮಿಸ್ ಆದ. ಫಸ್ಟ್ ಟೈಮ್ ಮೆಸೇಜ್ ಬಂದಿದೆ ಯಾವಾಗ? ಆ ಮನೆ ಯಾರ್ದು? ಆ ಮನೆ ನಾನು ಹುಟ್ಟಿದಾಗಿಂದ ಪಾಳು ಬಿದ್ದೈತೆ. ಅಲ್ಲಿ ಜನ ಯಾರು ಓಡಾಡಲ್ಲ. ಫಸ್ಟ್ ಟೈಮ್ ಮೆಸೇಜ್ ಬಂದಿದ್ದ ಮನೆ ಬಗ್ಗೆ ಮಾತಾಡಿದ್ಮೇಲೆ. ನೀರು ಬಾಟ್ಲಿಗೆ ಎಣ್ಣೆ ಹಾಕೊಂಡು ಕುಡಿತಾ ಇದ್ವಿ. ನಾವು ಕುಡಿತಾ ಇದ್ದ ಜಾಗಕ್ಕೆ ಜನ ಯಾರೋ ಹತ್ರನೂ ಬರ್ತಾರಲ್ಲ, ಅಂಥ ಜಾಗ ಅದು. ಇಲ್ಲಿಂದ ಕತೆ ಶುರು. ಇನ್ನೂ ಹೋಗದೆ ಏನು ಮಾಡ್ತಿದ್ಯಾ ನೀನು? ಓಹ್, ನಿನಗೆ ವೇಟ್ ಮಾಡ್ತಿದ್ದೆ, ಬಾ ಕೂತ್ಕೋ. ಹೇಳೋದು ಅರ್ಥ ಆಗ್ತಿಲ್ವ ನಿನಗೆ? ಕೂತ್ಕೋ, ಹೇಳ್ತೀನಿ, ಕೂತ್ಕೋ. ನಿನ್ನ ಫ್ರೆಂಡ್ ಕೇಸ್ ನೋಡಿದ್ಮೇಲೆ ನನಗೊಂದು ಸಸ್ಪೆನ್ಸ್ ಆಗಿರೋ ಸ್ಟೋರಿ ಸಿಕ್ತು, ಹೇಳ್ತೀನಿ. ಹೇಗಿದೆ ಹೇಳು, ಆಮೇಲೆ ಹೋಗ್ತೀನಿ. ಒಂದು ಊರಲ್ಲಿ ಇಬ್ಬರು ಫ್ರೆಂಡ್ಸ್, ತುಂಬ ಒಳ್ಳೆ ಫ್ರೆಂಡ್ಸ್. ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಜೊತೆಲಿ ಮಾಡ್ತಾ ಇರ್ತಾರೆ. ಆದರೆ ಒಂದಿನ ಒಬ್ಬ ಇನ್ನೊಬ್ಬನ್ನ ಸಾಯಿಸ್ಬಿಡ್ತಾನೆ. ಅವನ ಮೇಲೆ ಡೌಟ್ ಬರಬಾರ್ದು ಅಂತ ಬಾಡಿನ ನೀರಿಗೆ ಹಾಕ್ತಾನೆ. ನೀರಿಗೆ ಹಾಕಿದರೆ ಸೇಫ್ ಅಲ್ಲ ಅಂತ ಯೋಚನೆ ಮಾಡಿ ಒಂದು ಗೂಟಕ್ಕೆ ಜಾರು ಬಿದ್ದಿರೋ ಹಾಗೆ ಸೆಟ್ ಮಾಡಿ ತಪ್ಪಿಸ್ಕೊಬಿಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಅಯ್ಯೋ ನನ್ನ ಫ್ರೆಂಡ್ನ ಯಾರೋ ಸಾಯಿಸ್ಬಿಟ್ರು, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾನೆ. ಇವಾಗ ನೀನು ಹೇಳು, ಅವನು ಅವನ ಫ್ರೆಂಡ್ನ ಯಾಕೆ ಸಾಯಿಸಿರ್ಬೋದು? ಕತೆ ಬರ್ದಿರೋ ನೀನಲ್ವಾ, ನೀನು ಹೇಳಬೇಕು ಅವನ್ನ ಯಾಕೆ ಸಾಯಿಸ್ತಾ ಅಂತ. ಕತೆ ಬರ್ದಿದ್ದು ನಾನೇ ಅಂದರು, ಕತೆ ನಿಂದೆ ಅಲ್ವಾ, ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೆಯಾ? ಕೊಲೆ ಮಾಡಾದ್ಮೇಲೆ ನೀನು ಹೇಗೆ ಸೇಫ್ ಆಗೋದು ಅಂತ ಯೋಚನೆ ಮಾಡಿದ್ಯಾ? ನೀನು ವಸ್ತುನ ಹೇಗೆ ಸೇಫ್ ಮಾಡೋದು ಅಂತ ಯೋಚನೆ ಮಾಡಬೇಕಲ್ವಾ? ಇದು ನಿನ್ನ ಮೊಬೈಲ್, ನಿನ್ನ ಹತ್ರ ಇರೋದು ಶೇಖರನ್ ಮೊಬೈಲ್. ಇವಾಗ ಹೇಳು, ಯಾಕೆ ಸಾಯಿಸ್ತೆ ಅಂತ? ಅವತ್ತು ರಾತ್ರಿ ಅವನು ಕಾಲ್ ಮಾಡಿ
ನಾವು ಯಾವಾಗಲೂ ಸೇರ್ತಾ ಇರ್ತೀವಲ್ಲ ಆ ಮನೆಗೆ ಬೇಗ ಬಾ. ಹಲೋ ಲೋ, ಏನಾಯ್ತು ಹೇಳು? ನನ್ನ ಬಿಟ್ಟು ಅಲ್ಲಿ ಬೇರೆ ಯಾರೇ ಬಂದರೂ ಚುಚ್ಚಿ ಸಾಯಿಸ್ಬಿಡು. ಸೂರ್ಯ, ದೂರದಲ್ಲಿ ಯಾರೋ ಕರೆದ್ರು, ಇಲ್ಲಿ ಯಾರೋ ಓಡ್ ಬರ್ತಿದ್ರು. ದೂರದಲ್ಲಿ ಕರೆದಿದ್ದು ಶೇಖರ ಅಂದ್ಕೊಂಡೆ, ಇಲ್ಲಿ ಬರ್ತಿರೋದು ಬೇರೆ ಯಾರೋ ಅಂದ್ಕೊಂಡು. ಅವತ್ತು ಅಲ್ಲಿಂದ ಕೂಗಿದ್ದು ಸೀನಾ, ಆದರೆ ಶೇಖರನ್ ಯಾರು ಓಡಿಸ್ಕೊಂಡು ಬರ್ತಿದ್ರು ಅವತ್ತು? ಆಡು ಆಟ ಆಡು ನೀ ಆಡು ಅಚ್ಚಾ, ನೀನು ಕಳಿಸಿರೋ ನಂಬರಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಬಟ್ ಅವನ ಜೊತೆ ಮಾತಾಡಿರೋರ ಮೊಬೈಲ್ನಲ್ಲಿ ಒಂದು ರೆಕಾರ್ಡ್ ಸಿಕ್ಕಿದೆ, ಕಳಿಸ್ತೀನಿ ನೋಡು. ನಾನು ಊರಿಗೆಲ್ಲ ಹೇಳಬಾರ್ದು ಅಂದರೆ ನೀವು ನನ್ನ ಸಾಯಿಸ್ಬಿಡ್ರಿ, ಇಲ್ಲ ಅಂದರೆ ದಂಧೆನೇ ಬಿಟ್ಬಿಡ್ರಿ. ದಂಧೆ ಎಲ್ಲ ನಿಲ್ಸಕ್ಕಾಗಲ್ಲ, ನಿನ್ನೆ ಸಾಯಿಸ್ಬಿಡ್ತೀನಿ ಬಿಡು. ಆ ಥರ ಎತ್ಕೊಂಡು ಹೋಗ್ತಿದ್ರೆ ಗಾಡಿಗಳಲ್ಲಿ. ಟೆಂಪೋ ಡ್ರೈವರು ಅವ್ರ ಮನೆ ಎಲ್ಲಿರೋದು? ಅವನ 3 ದಿವಸದಿಂದನೇ ಗುಳಿ ಗುದ್ದಿ ಸಾಯಿಸ್ಬಿಡ್ದು ಅವನ್ನ. ಮಾಮ, ಕೇಸ್ ಕ್ಲೋಸ್. ಎಲ್ಲ ಸರಿ, ಯಾರೋ ಚಿಕ್ಕ ಹುಡುಗ ಬರ್ತಿದ್ದಾನೆ ಅವಾಗ. ಯಾರದು? ಆ ಹುಡುಗ ಅರ್ಜುನ್ ತಮ್ಮ. ಏನು ಕಟ್ಲಿ ಹಿಡ್ತಿದ್ದೀರಾ? ಯಾವಾಗ ಕನಸಲೇ ಬರ್ತಾನೆ ಅನ್ಕೊಂಡಿದ್ಯಾ?